ಕ್ಲೋರೋಪ್ಲಾಸ್ಟ್ ಅಂತ. ಈ ಕ್ಲೋರೋಪ್ಲಾಸ್ಟ್ ಅಂತ ಬಂದಾಗ ಇದು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಸಸ್ಯದ ಎಲೆಯ ಭಾಗದಲ್ಲಿ ಕಂಡು ಬರ್ತದೆ. ಕ್ಲೋರೋಪ್ಲಾಸ್ಟ್ ಅಂತ ಬಂದಾಗ ಇದು ಸಸ್ಯದ ಎಲೆಯ ಭಾಗದಲ್ಲಿ ಕಂಡು ಬರ್ತದ. ಕರಿತಾ ಬರ್ತಿದಕ್ಕೆ ಇದು ಸಸ್ಯದ ಎಲೆಯ ಭಾಗದಲ್ಲಿ, ಅದಕ್ಕೆ ಇದು ಸಸ್ಯದ ಎಲೆ ಭಾಗದಲ್ಲಿದೆ. ಎಲೆ ಭಾಗದಲ್ಲಿದೆ. ಇದಕ್ಕೆ ಸಸ್ಯದ ಎಲೆಯ ಭಾಗದಲ್ಲಿ ಕಂಡು ಬರ್ತದೆ. ಯಾವುದು? ಕ್ಲೋರೋಪ್ಲಾಸ್ಟ್ ಅಂತ ಕರಿತಾ ಬರ್ತಿದಕ್ಕೆ. ಆಮೇಲೆ ಈ ಕ್ಲೋರೋಪ್ಲಾಸ್ಟ್ ಅಂತ ಬಂದಾಗ ಇದು ಸಸ್ಯದ ಎಲೆ ಭಾಗದಲ್ಲಿ ಕಂಡು ಬರ್ತದೆ. ಮತ್ತೆ ಇದರಲ್ಲಿ ಪತ್ರ ಹರಿತು ಹೊಂದಿರ್ತದೆ. ಇದರಲ್ಲಿ ಏನಾಗಿದೆ? ಇದರಲ್ಲಿ ಪತ್ರ ಹರಿತು ಹೊಂದಿದೆ. ಇದರಲ್ಲಿ ಏನಾಗಿದೆ? ಅದಕ್ಕ ಪತ್ರ ಹರಿತು ಅಂತ ಕರಿತೀವಿ. ಇದಕ್ಕೆ ಪತ್ರ ಹರಿತಿಗೆ ಇದಕ್ಕೆ ಕರಿತಾ ಬರ್ತೀವಿ. ಇದಕ್ಕೆ ಕ್ಲೋರೋಫಿಲ್ ಅಂತ ಕರಿತೀವಿ. ಇದಕ್ಕೆ ಇಂಗ್ಲಿಷ್ ಅಲ್ಲಿ ಕರಿತಾ ಬರ್ತೀವಿ, ಬಟ್ ಕನ್ನಡದಲ್ಲೇ ಬರಿತಾ ಇದ್ದೇನೆ. ಇದಕ್ಕೆ ಕ್ಲೋರೋಫಿಲ್ ಅಂತ ಕರಿತೀವಿ. ಪತ್ರ ಹರಿತು ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಏನ್ ಕೊಟ್ಟಿರ್ತಾರೆ ಅದಕ್ಕೆ ಕ್ಲೋರೋಫಿಲ್ ಅಂತ ಕರಿತೀವಿ. ಪತ್ರ ಹರಿತು ಏನಾಗಿದೆ? ಅದಕ್ಕ ಒಂದಿದೆ ಅಂತ ಕರಿತಾ ಬರ್ತೀವಿ. ಇದಕ್ಕ